ರಾಜ್ಯ ಸರ್ಕಾರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಆದರೆ ಸಮೀಕ್ಷೆ ಆರಂಭದಲ್ಲಿ ಸರ್ವೆಗೆ ವಿರುದ್ಧವಾಗಿದ್ದ ಪ್ರಬಲ ಸಮುದಾಯಗಳು ಕೊನೆಗೂ ಸರ್ವೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಇದೀಗ ಮನಸ್ಸು ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಸಮೀಕ್ಷೆಯ ವಿಚಾರದಲ್ಲಿ ಕೆಲ ಷರತ್ತುಗಳನ್ನು ವಿಧಿಸಿ ಪಾಲ್ಗೊಳ್ಳೋದಾಗಿ ಸಮುದಾಯಕ್ಕೆ ಕರೆ ನೀಡಿದೆ. ಅಷ್ಟಕ್ಕೂ ವೀರಶೈವ ಲಿಂಗಾಯತ ಹಾಗೂ ರಾಜ್ಯ ಒಕ್ಕಲಿಗ ಸಂಘ ಈ ಸಮೀಕ್ಷೆಯ ಬಗ್ಗೆ ಹೇಳೋದೇನು, ಅದರ ಸಂಬಂಧಪಟ್ಟಂತಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಕರೆ ನೀಡಿದ ಪ್ರಬಲ ಸಮುದಾಯಗಳು, ಸರ್ಕಾರಕ್ಕೆ ಷರತ್ತು ವಿಧಿಸಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ನಿರ್ಧಾರ. ಪಾರದರ್ಶಕವಾಗಿ ಸಮೀಕ್ಷೆ ನಡೆಸಲು ಪ್ರಬಲ ಸಮುದಾಯಗಳ ಒತ್ತಾಯ. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ನಡೆಸ್ತಾ ಇದೆ. ಆದರೆ ಒಂದೆಡೆ ಸೆಪ್ಟೆಂಬರ್ 22ರಿಂದ ಆರಂಭವಾಗಿರುವ ಜಾತಿ ಜನಗಣತಿ ಆರಂಭದಿಂದಲೂ ವೇಗ ಪಡೆದುಕೊಳ್ತಿಲ್ಲ. ಇನ್ನೊಂದೆಡೆ ಸಮೀಕ್ಷೆ ವಿಚಾರದಲ್ಲಿ ಆರಂಭದಿಂದಲೂ ವಿರೋಧ ವ್ಯಕ್ತಪಡಿಸಿದ್ದ ಪ್ರಬಲ ಸಮುದಾಯಗಳು ಕೊನೆಗೂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಸಮುದಾಯಕ್ಕೆ ಕರೆ ನೀಡಿವೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ರಾಜ್ಯ ಒಕ್ಕಲಿಗರ ಸಂಘ ಸಮುದಾಯದ ಜನರಿಗೆ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಸರ್ವೆಯಲ್ಲಿ ಮಾಹಿತಿ ಸಲ್ಲಿಕೆ ಮಾಡುವಂತೆ ಕರೆ ನೀಡಿವೆ. ಈ ಸಂದರ್ಭದಲ್ಲಿ ಇಂಥ ಎಲ್ಲ ಗೊಂದಲವನ್ನು ಇಟ್ಕೊಂಡು ಏನು ಸಮೀಕ್ಷೆಯನ್ನು ಮಾಡ್ತಿದ್ದಾರೆ, ಈ ಸಂದರ್ಭದಲ್ಲಿ ಸಮಾಜ ಬಂಧುಗಳನ್ನು ನಾವು ಕೇಳ್ಕೊಳ್ಳೋದಿಷ್ಟೇ, ನೀವು ಕಡ್ಡಾಯವಾಗಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ. ಆದರೆ ಸಮೀಕ್ಷೆದಾರರು ನಿಮ್ಮ ಮನೆಗೆ ಬಂದು ಕೇಳಿದಂಥ ಸಂದರ್ಭದಲ್ಲಿ ನೀವು ಈಗ ಹೇಳಿದ ಮಾಹಿತಿಯನ್ನು ಅವರು ಸರಿಯಾಗಿ ದಾಖಲಿಸಿಕೊಂಡಿದ್ದಾರೆ ಇಲ್ಲವಾ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಒಪ್ಪಿಗೆ ನೀಡತಕ್ಕದ್ದು. ಇಲ್ಲ ನೀವು ಹೇಳಿದ್ದನ್ನು ಅವ್ರು ಬರ್ಕೊಳ್ತಿಲ್ಲ ಅಂದರೆ ಮುಲಾಜಿಲ್ಲದಲ್ಲೇ ತಿರಸ್ಕರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಕಾರಣದಿಂದ ಆ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಬೇಕು. ಮಾಹಿತಿ ಕೊಡುವುದು ಕೆಲಸ ನಮ್ಮದು, ನಿರ್ಧಾರ ನಿಮ್ಮದಾಗಿರ್ತದೆ. ಹಾಗಾಗಿ ಈ ಮೂಲಕ ನಾವು ಸಮಾಜ ಬಂಧುಗಳಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತಿದ್ದೇವೆ. ರಾಜ್ಯದಲ್ಲಿ ನಡೆಯುತ್ತಿರುವ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ವಿಚಾರವಾಗಿ ಪ್ರಬಲ ಸಮುದಾಯದ ನಾಯಕರು ಇಂದು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ರಾಜ್ಯ ಒಕ್ಕಲಿಗರ ಸಂಘ ಸಮೀಕ್ಷೆ ವಿಚಾರದಲ್ಲಿ ಸರ್ಕಾರಕ್ಕೆ ಕೆಲ ಸಲಹೆ ನೀಡೋದ್ರ ಜೊತೆ ಷರತ್ತುಗಳನ್ನ ಸಹ ವಿಧಿಸಿದೆ. ಹಿಂದುಳಿದ ಆಯೋಗ ಹಾಗೂ ಸರ್ಕಾರ ಸಮೀಕ್ಷೆಯ ದತ್ತಾಂಶಗಳನ್ನ ಯಾರಿಗೂ ಹಂಚಿಕೊಳ್ಳಬಾರದು. ಸಮೀಕ್ಷೆಯ ಬಗ್ಗೆ ಸಾರ್ವಜನಿಕರಲ್ಲಿ ಸರಿಯಾದ ಜಾಗೃತಿ ಮೂಡಿಸಿಲ್ಲ. ಹೀಗಾಗಿ ಸರ್ವೆ ಮಾಡುವ ಸಿಬ್ಬಂದಿಗಳು ಸಾರ್ವಜನಿಕರ ಬಳಿ ಸರಿಯಾದ ಮಾಹಿತಿ ಸಂಗ್ರಹ ಮಾಡದೆ ತಮಗೆ ತಿಳಿದ ಹಾಗೆ ಸರ್ವೆ ಮಾಡ್ತಾ ಇರೋ ಬಗ್ಗೆ ಗಮನ ಹರಿಸಬೇಕು. ಯಾರ ಒತ್ತಡ ಹೇರದೆ ಮಾಹಿತಿ ಸಂಗ್ರಹ ಮಾಡಬೇಕು ಅಂತ ಸರ್ಕಾರಕ್ಕೆ ತಾಕೀತು ಮಾಡಿದ್ದಾರೆ. ಮಾನ್ಯ ನ್ಯಾಯಾಲಯದ ಆದೇಶದಂತೆ ಆಯೋಗ ಏನು ಮಾಹಿತಿ ಸಂಗ್ರಹಿಸ್ತಾರೋ ಅದು ಸರ್ಕಾರಕ್ಕೂ ಸೇರಿದಂತೆ ಯಾರಿಗೂ ಕೂಡ ಹಂಚ್ಕೋಬಾರ್ದು. ಅದರ ಗೌಪ್ಯತೆಯನ್ನು ಕಾಪಾಡಬೇಕು ಹಾಗೂ ಯಾರ ಮೇಲೂ ಒತ್ತಡ ಹಾಕಬಾರ್ದು. ನೀವು ಇಂಥದ್ದೇ ಮಾಹಿತಿ ಕೊಡಲೇಬೇಕು ಅಂತ. ಅದೊಂದು. ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಇನ್ನೂ ಅರಿವೇ ಮೂಡಿಸಿಲ್ಲ ಸರಿಯಾಗಿ. ಇನ್ನು ಕೆಲವು ಸಮೀಕ್ಷಾದಾರರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅವರ ಹೆಸರು, ವಯಸ್ಸು, ಜಾತಿ ಕೇಳಿದ ನಂತರ ಅವ್ರು ಕೇಳಿದ್ರೆ ತಮ್ಗೆ ಇಷ್ಟ ಬಂದಂಗೆ ತಾವೇ ಅದನ್ನೆಲ್ಲ ಮಾಹಿತಿಯನ್ನು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇಗ ಮುಗಿಸೋ ಉದ್ದೇಶದಿಂದ. ಹಾಗಾಗಿ ಸರಿಯಾದ ಮಾಹಿತಿ ಸಂಗ್ರಹಿಸಲಿಲ್ಲ ಅಂದರೆ ಸಮೀಕ್ಷೆನೇ ವ್ಯರ್ಥವಾಗ್ತದೆ. ಹಾಗಾಗಿ ಆಯೋಗದಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಜನರಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಆಗಬೇಕು. ಸಮೀಕ್ಷಾದಾರರಿಗೆ ಸೂಕ್ತ ತರಬೇತಿ ನೀಡಬೇಕು. ಸಮೀಕ್ಷಾದಾರರಿಗೆ ಹಳ್ಳಿಗಳಲ್ಲಿ ಹೋಗಿ ಗೊಂದಲ ಮಾಡೋದು ಬೇಡ, ಒತ್ತಡ ಹಾಕೋದು ಬೇಡ. ಅವರೇ ವಿಷಯ ತಿಳ್ಕೊಳ್ದಿರಾ ಇಂಥದ್ದು ಇಲ್ಲ ಅಂತ ಇರೋದನ್ನು ಇಲ್ಲ ಅಂತ ಹೇಳೋದು ಬೇಡ. ಅವರು ಸರಿಯಾಗಿ ತರಬೇತಿ ಹೊಂದಿ ಆ ಜನಕ್ಕೆ ಪ್ರಶ್ನೆ ಕೇಳಿದಾಗ ಅವರು ಸ್ಪಷ್ಟವಾಗಿ ಉತ್ತರ ನೀಡ್ತಾರೆ. ಸಮೀಕ್ಷೆ ಆರಂಭದಿಂದಲೂ ಸಾಕಷ್ಟು ತಗಾದೆ ತೆಗೆದಿದ್ದ ರಾಜ್ಯದ ಎರಡು ಪ್ರಬಲ ಸಮುದಾಯಗಳು ಕೊನೆಗೂ ಸರ್ವೆಯಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಿವೆ. ಅಲ್ಲದೆ ದತ್ತಾಂಶ ಸಂಗ್ರಹಣೆ ವೇಳೆ ಒತ್ತಡ ಹಾಕದೆ ಸರ್ವೆ ನಡೆಸಿದ್ರೆ ಸಹಕರಿಸುವುದಾಗಿ ಭರವಸೆ ನೀಡಿವೆ. ಹೀಗಾಗಿ ಇದುವರೆಗೂ ವೇಗ ಪಡೆದುಕೊಳ್ಳದ ಸಮೀಕ್ಷೆ ಮುಂದಿನ ದಿನಗಳಲ್ಲಿ ವೇಗ ಪಡೆದುಕೊಳ್ಳುವ ಸಾಧ್ಯತೆಗಳು ಇದೀಗ ದಟ್ಟವಾಗಿವೆ. ವೀರೇಶ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.